ಅವ್ರ ಕಡೆಗೆ ಹಗರಣದಿಂದಾಗಿ ಹೋಗಲಿಲ್ಲ. ಸರ್ಕಾರದಲ್ಲಾಗಿರುವಂತಹ ಹಗರಣಗಳು ಅಲ್ಲಿ ಅವ್ರದ್ದು ಅಂಥ ಮೇಜರ್ ಆದಂತಹ ಇನ್ವಾಲ್ವ್ಮೆಂಟ್ ಅದರಲ್ಲಿರಲಿಲ್ಲ. ಗೂಬೆ ಕೂರಿಸಿ ಅವನನ್ನು ನಾವೆಲ್ಲ ಒಬ್ಬ ರಿಪೋರ್ಟರ್ಸ್ ಆಗಿ ಹೇಳೋದಾದರೆ ಅವ್ರದ್ದು ಅಂಥ ಮೇಜರ್ ಆದಂತಹ ಇನ್ವಾಲ್ವ್ಮೆಂಟ್ ಅದರಲ್ಲಿರಲಿಲ್ಲ. ಈಗ ಹೆಂಗೆ ನಾವು ಸಿದ್ದರಾಮಯ್ಯನವ್ರ ಮೇಲೆ ನಾವು ಒಂದು ದೊಡ್ಡ ಹಗರಣ ಅಂತೇಳಿ ಮಾಡ್ತಾ ಇದ್ದೆವು, ಅದೇ ಥರ ಅದು ಕೂಡ ಒಬ್ಬ ಹಿಂದುಳಿದ ವರ್ಗದ ನಾಯಕನ ಮೇಲೆ ಗೂಬೆ ಕೂರಿಸಿ ಅವನನ್ನು ಇದರಿಂದ ಪವರಿಂದ ತೆಗೆಯೋ ಅಂತಕ್ಕೆ ಮಾಡಿದಂಥ ಷಡ್ಯಂತ್ರ ಥರನೇ ಕಾಣಿಸ್ತಾ ಇತ್ತು ನಮಗೆ ಆಗಲೂ ಕೂಡ. ಅದು ಪಾಪ ಬಂಗಾರಪ್ಪನವ್ರಿಗೆ ಭಾಳ ದೊಡ್ಡ ಹಗರಣವಾಗಿ ಅವರು ಕೂಡ ಪವರನ್ನು ಕಳ್ಕೊಬೇಕಾಯಿತು. ಇನ್ನು ವೀರಪ್ಪ ಮೊಯ್ಲಿ ಮತ್ತು ಧರಮ್ ಸಿಂಗು ಇವರೆಲ್ಲರೂ ಕೂಡ ಭಾಳ ವೀಕ್ ಆಗಿರುವಂಥ ಪ್ರಕರಣಗಳಾಗಿದ್ದರು. ಆದರೆ ಇವರೆಲ್ಲರ ನಡುವೆ ನಮಗೆ ಕೃಷ್ಣ ಸರ್ಕಾರದಲ್ಲಾಗಿರುವಂತಹ ಹಗರಣಗಳು ಅಲ್ಲಿ ಕೃಷ್ಣ ಸರ್ಕಾರದಲ್ಲಿ ಮೇಜರಾಗಿ ಬಂದಂತಹ ಅವರ ಅಳಿಯನ ಇನ್ವಾಲ್ವ್ಮೆಂಟು ಅವೆಲ್ಲವೂ ಕೂಡ ಅಂದರೆ ಆಗ ರಿಯಲ್ ಎಸ್ಟೇಟಿನ ಇದು ಅತಿ ಹೆಚ್ಚು ಪ್ರಭಾವ ಆಗಿತ್ತು. ಆ ರಿಯಲ್ ಎಸ್ಟೇಟು ಮತ್ತು ಈ ಕಾರ್ಪೊರೇಟ್ ಕಂಪ್ನಿಗಳಿಗೆ ಹೆಚ್ಚು ಲ್ಯಾಂಡ್ ತಗೊಳ್ಳುವಂಥದ್ದು ಕೊಡುವಂಥ ಇಶ್ಯೂಗಳಾಯ್ತಲ್ಲ, ಅದು ಹಗರಣದ ಮಟ್ಟಕ್ಕೆ ಹೋಗದೇ ಇದ್ದರೂ ಕೂಡ ಅದು ಭಾಳ ಮೇಜರ್ ಇಶ್ಯೂ ಆಗಿತ್ತು. ಮೇಜರ್ ಇಶ್ಯೂ ಆಗಿ ಎಸ್ ಎಂ ಕೃಷ್ಣವ್ರಿಗೆ ಇದಾಯಿತು. ಆದರೆ ಅವರಿಗೆ ಇಮ್ಯುನಿಟಿ ಇತ್ತಂದರೆ ಜಾತಿಯ ಹಿನ್ನೆಲೆ ಇತ್ತು, ಅವರಿಗೆ ಪ್ರಭಾವ ಇತ್ತು. ಆ ಕಾರಣಕ್ಕೋಸ್ಕರ ಅದು ಹಗರಣಗಳಾಗಿ ಉಳ್ಕೊಳ್ಳಿಲ್ಲ. ಅವ್ರ ಕಡೆಗೆ ಹಗರಣದಿಂದಾಗಿ ಹೋಗಲಿಲ್ಲ. ಅವರು ಬೇರೆ ಅವ್ರದ್ದು ಅವರ ಸರ್ಕಾರ ಸರಿಯಾಗಿ ಪರ್ಫಾರ್ಮ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ನೆಕ್ಸ್ಟ್ ಎಲೆಕ್ಷನ್ಸಲ್ಲಿ ಅವ್ರನ್ನ ಸೋಲಿಸಿದ್ರು. ಆ ಥರ ಹೋಯಿತು. ಇದೆಲ್ಲ ಆದಮೇಲೆ ನಮಗೆ ಇವತ್ತು ಹಗರಣ ಇಲ್ಲದೇ ಹಗರಣ ಆಗಿರೋದು ಅಂತಂದರೆ ಸಿದ್ದರಾಮಯ್ಯನವ್ರದ್ದು ಅವರಿಗೆ ಒಂದೇ ಒಂದು ಕಪ್ ಚುಕ್ಕೆ ಇರಲಿಲ್ಲ. 5 ವರ್ಷಗಳು ಅವರು ಆಳ್ವಿಕೆ ಮಾಡಿದ್ರು, ಒಂದೇ ಒಂದು ಕಪ್ ಚುಕ್ಕೆ ಇರಲಿಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿ 2ನೇ ಟರ್ಮ್ ಅವರು CM ಆದ ಕೇವಲ ಒಂದೇ ವರ್ಷದಲ್ಲಿ ಆ್ಯಂಟಿ ಇನ್ಕಂಬನ್ಸಿ ಆರಂಭ ಆಯಿತು. ಅಂದರೆ ಮಾತಾಡೋಕ್ಕೆ ಶುರುವಾದ್ದು ಅಂತಂದರೆ ಅವರ ಯಾವುದಾದ್ರೂ ಹಗರಣಗಳಲ್ಲಿ ಅವ್ರನ್ನ ಸಿಕ್ಕಿಸ್ಬೇಕು ಅನ್ನೋ ಅರ್ಥದಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಯಾವುದೋ ಹಗರಣಗಳ ಪ್ರಯತ್ನ ಪಟ್ಟರು. ಆದರೆ ಹಗರಣವೇ ಅಲ್ಲದಂತಹ ಒಂದು ಇಶ್ಯೂನ ಇಟ್ಕೊಂಡು ಹಗರಣ ಮಾಡಿಟ್ರು. ಅದು ಮೂಢ ಹಗರಣ. ಮೂಢದು ಗೊತ್ತಿದೆ, ಅವ್ರ ಇನ್ವಾಲ್ವ್ಮೆಂಟ್ ಓಪನ್ ಆಗಿ ಏನೂ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದಕ್ಕೇನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಾಗಲಿ ಹೈಕೋರ್ಟ್ ಜಡ್ಜ್ಮೆಂಟ್ಗಳು ಬೇಕಾಗಿಲ್ಲ. ನಿಮ್ಗೊಂದು ಕಾಮನ್ ಸೆನ್ಸ್ ಇದ್ದರೆ ಸಾಕು ಅವರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತೇಳ್ಬಿಟ್ಟು. ಆದರೆ ಅಲ್ಲಿ ಮೀಡಿಯಾ ಮಾಡಿದ ಭಾಳ ದೊಡ್ಡ ರೋಲ್ ಇದೆಯಲ್ಲ, ಸಿದ್ದರಾಮಯ್ಯನ ವಿರುದ್ಧ ಮಾಡಿದಂಥ ಷಡ್ಯಂತ್ರ ಮತ್ತು ರೋಲ್ ಇದೆಯಲ್ಲ ಅದು, ಮತ್ತು ಸಿದ್ದರಾಮಯ್ಯನವರ ವಿರುದ್ಧ ಇದ್ದಂತಹ ಎಲ್ಲ ಬಲಿಷ್ಠ ಜಾತಿಗಳು ಕೂಡ ಒಂದಾದವು ಈ ಇಶ್ಯೂನಲ್ಲಿ ನನಗೆ. ಹಾಗಾಗಿ ಸಿದ್ದರಾಮಯ್ಯನವ್ರದ್ದು ಹಗರಣವೇ ಇದ್ದೇ ಅವ್ರನ್ನ ಇಲ್ಲಿಂದ ತೆಗಿಬೇಕು ಅಂತ ಹೇಳ್ಬಿಟ್ಟು ಭಾಳ ಪ್ರಯತ್ನಗಳು ಪಡ್ತವು, ಇನ್ನು ಪಡ್ತಾಲೂ ಇದ್ದಾರೆ. ಆದರೆ ನನಗೆ ಈಗಲೂ ಅನಿಸೋವಂಥದ್ದು, ಹಿಂದಿನ ಹಗರಣಗಳನ್ನು ನೋಡಿದ ಸಂದರ್ಭದಲ್ಲಿ ಇದು ಹಗರಣವೇ ಅಲ್ಲ ಅಂಥ ಒಂದು ಇದರಲ್ಲಿ ಒಬ್ಬ ಹಿಂದುಳಿದ ವರ್ಗದ ಕಾಳಜಿ ಇದ್ದಂತಹ, ಒಂದು ಕಮಿಟ್ಮೆಂಟ್ ಇದ್ದಂತಹ ಒಬ್ಬ ನಾಯಕನನ್ನು ತೆಗಿಲಿಕ್ಕೆ ಹೆಂಗೆ ಬಲಿಷ್ಠ ಜಾತಿಗಳು ಕೆಲಸ ಮಾಡ್ತವೆ ಅನ್ನಲಿಕ್ಕೆ ಇದು ಯಾರಿಗಾದರೂ ಇದು ಸಂಶೋಧನೆ ಮಾಡಬೇಕಾಗಿರುವಂತಹ ಒಂದು ಇಶ್ಯೂ ಅಂತ ನನಗನ್ಸುತ್ತೆ. ಯಾರಾದರೂ ಕರ್ನಾಟಕದ ಜಾತಿ ಪದ್ಧತಿಯ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ, ಇಲ್ಲೆಲ್ಲ ಪೊಲಿಟಿಕಲ್ ಮತ್ತು ಸೋಷಿಯೋ ಪೊಲಿಟಿಕಲ್ ಇಶ್ಯೂಸ್ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ಮೇಜರಾಗಿ ಇದನ್ನು ತಗೊಂಡು ಸ್ಟಡಿ ಮಾಡ್ಬೋದು. ಹೆಂಗೆ ಒಬ್ಬ ಹಿಂದುಳಿದ ವರ್ಗದ ನಾಯಕನನ್ನು ಮುಗಿಸ್ತಾರೆ ಅನ್ನಲಿಕ್ಕೆ 3 ಜನಗಳು ನನಗೆ ನೆನಪಾಗ್ತಾರೆ. ಒಂದು ದೇವರಾಜ ಅರಸು, ಇನ್ನೊಂದು ಬಂಗಾರಪ್ಪ, ಮತ್ತೊಂದು ಸಿದ್ದರಾಮಯ್ಯ. ಇದು 3 ಹಗರಣ ಇದರ ಮೂಲಕ ನಾವು ಇದನ್ನ ಸ್ಟಡಿ ಮಾಡಬಹುದು. ಯಾವ ರೀತಿಯಲ್ಲಿ ಫಿಕ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಅನ್ನೋಂಥದ್ದನ್ನು ಇದರಿಂದ ನಮಗೆ ಅರ್ಥ ಆಗುತ್ತೆ.